ಶ್ರೀನಿವಾಸಪುರದಲ್ಲಿ ಮಾವು ಬೆಳೆಗಾರರ ಹೋರಾಟ ತೀವ್ರಗೊಂಡಿದೆ. ಬೆಂಬಲ ಬೆಲೆ ಯೋಜನೆಯಡಿ ಮಾವಿನಕಾಯಿ ನೋಂದಣಿ ಅವಧಿ ವಿಸ್ತರಿಸುವಂತೆ ಆಗ್ರಹಿಸಿ ರೈತರು ಎಪಿಎಂಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಮಾತನಾಡಿ, ಸರ್ಕಾರ ಕೇವಲ 1.30 ಲಕ್ಷ ಟನ್ ಮಾವಿಗೆ ಮಾತ್ರ ನೋಂದಣಿ ಅವಕಾಶ ನೀಡಿದ್ದು, ಸಾವಿರಾರು ರೈತರು ಇನ್ನು ನೋಂದಣಿಯಿಂದ ವಂಚಿತರಾಗಿದ್ದಾರೆ ಎಂದು ಆರೋಪಿಸಿದರು. ಹೆಚ್ಚುವರಿಯಾಗಿ 1 ಲಕ್ಷ ಟನ್ ನೋಂದಣಿಗೆ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಗೂ ಮುನ್ನ ರೈತರು ಹಾಗೂ ಮುಖಂಡರನ್ನ ಬಂಧಿಸಿರುವ ಕ್ರಮವನ್ನ ಖಂಡಿಸಿದ ಅವರು, ಬಂಧಿತ ರೈತ ಮುಖಂಡರನ್ನ ಬಿಡುಗಡೆ ಮಾಡುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ಬಳಿಕ ಯಾವುದೇ ಪ್ರಕರಣ ದಾಖಲಿಸದೆ ಬಿಡುಗಡೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆಯಲಾಯಿತು. ಇದೇ ವೇಳೆ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯಲಿರುವಂತಹ ಬೃಹತ್ ಧರಣಿಯಲ್ಲಿ ಜಿಲ್ಲೆಯ ಎಲ್ಲಾ ಮಾವು ಬೆಳೆಗಾರರು ಭಾಗವಹಿಸುವಂತೆ ಕರೆ ನೀಡಲಾಗಿದೆ. ಸರ್ಕಾರ ಇನ್ನೆರಡು-ಮೂರು ದಿನಗಳಲ್ಲಿ ನೋಂದಣಿ ಅವಧಿ ವಿಸ್ತರಿಸದಿದ್ದರೆ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದ್ದು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಪ್ರತಿನಿಧಿಗಳ ಮನೆಗಳ ಎದುರು ಪ್ರತಿಭಟನೆ ನಡೆಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಮಾವು ಬೆಳೆಗಾರರ ಹೋರಾಟಕ್ಕೆ ಚಿನ್ನಪ್ಪ ರೆಡ್ಡಿ ಅವರಿಗೆ ಧನ್ಯವಾದಗಳು. ಒಂದು ಕಿವಿ ಮಾತು, 50 ವರ್ಷಗಳಿಂದ ನಮ್ಮನ್ನ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಂದ ಹಿಡಿದು ತಾಲೂಕಿನ ದಂಡಾಧಿಕಾರಿಗಳಿಂದ ಹಿಡಿದು ರಾಜ್ಯ ಮಟ್ಟದ ತೋಟಗಾರಿಕಾ ಪ್ರಿನ್ಸಿಪಲ್ ಸೆಕ್ರೆಟರಿ, ಕೋಆಪರೇಟಿವ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲರನ್ನೂ ಸಂಪರ್ಕಿಸಿ ನಮಗೆ ಇನ್ನೊಂದಷ್ಟು 1 ಲಕ್ಷ ಟನ್ನುಗಳಷ್ಟು ಹೆಚ್ಚಿಗೆ ರಿಜಿಸ್ಟ್ರೇಷನ್ಗೆ ಅನುವು ಮಾಡಿಕೊಡ್ಬೇಕು. ಇನ್ನೂ ಅನೇಕ ಜನ ರೈತರು ಇವತ್ತು ತುಂಬ ಸಫರ್ ಆಗಿದ್ದಾರೆ. ರಿಜಿಸ್ಟ್ರೇಷನ್ ಬರೀ ಕೇವಲ 3 ದಿನ ಮಾತ್ರ ಬಿಟ್ಟಿದ್ದೀರಾ ಅಂದರೆ ಅಷ್ಟರಲ್ಲಿ 1,30,000 ಟನ್ ಕ್ಲೋಸ್ ಆಗಿದೆ. ನಾವು ಮೊದಲೇ ಡಿಮ್ಯಾಂಡ್ ಇಟ್ಟಿದ್ವಿ, ಕನಿಷ್ಠ ಪಕ್ಷ 5 ಲಕ್ಷ ಟನ್ವರೆಗೂ ನಮ್ಮಲ್ಲಿರ್ತಕ್ಕಂಥ ಸಂಪೂರ್ಣ ಮಾವನ್ನು ತಾವು ಖರೀದಿ ಮಾಡಬೇಕು, ಎಲ್ಲದಕ್ಕೂ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತೇಳಿನೇ ನಮ್ಮ ಒತ್ತಾಯ ಇದ್ದಿದ್ದು. ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಕೆಲಸದಲ್ಲಿ ಬರೀ 1,30,000 ಟನ್ ಮಾತ್ರ ಕೊಟ್ಟರು. ಅದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ಆದರೆ ಅಷ್ಟು ಕೂಡ ಕಾಯಿ ಇವತ್ತು ಮಾರ್ಕೆಟಿಗೆ ಬರಲ್ಲ. ರಿಜಿಸ್ಟ್ರೇಷನ್ ಇನ್ನೂ ಕೆಲವು ದಿನಗಳ ಅವಕಾಶ ಮಾಡಿಕೊಡಿ ಅಂತೇಳಿ ಪರಿಯಾಗಿ ವಿನಂತಿ ಮಾಡ್ಕೊಂಡಿದ್ದೀನಿ. ಪ್ರತಿದಿನ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕ ಮಾಡಿದ್ದೀವಿ, ಸರ್ಕಾರ ಮಟ್ಟದ ಎಲ್ಲ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ದೀವಿ. ಆದರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಇಲ್ಲಿ ಎದ್ದು ಕಾಡುತ್ತಿತ್ತು. ಕೇಂದ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಎರಡೂ ಸರ್ಕಾರಗಳು ಏನು ನಿರ್ಧಾರವನ್ನು ತೆಗೆದುಕೋಬೇಕಾಗಿತ್ತು ಅದನ್ನು ಅವರು ತೆಗೆದುಕೊಳ್ಳದೆ ಮೀನಾವೇಷ ಎಣಿಸಿ ರೈತರ ಬೀದಿಗೆ ತಳ್ಳುವಂಥ ಕೆಲಸ ಸರ್ಕಾರಗಳು ಮಾಡ್ತು. ಆ ಸರ್ಕಾರಗಳ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡ್ವಿ. ಆದರೆ ನಮ್ಮ ಪ್ರತಿಭಟನೆಯನ್ನು ತಡೆಯಲಿಕ್ಕೆ ಪೊಲೀಸ್ ಇಲಾಖೆಯನ್ನು ಸರ್ಕಾರ ಉಪಯೋಗಿಸಿಕೊಂಡು ನಮ್ಮನ್ನು ಪ್ರಿವೆಂಟಿವ್ ಅರೆಸ್ಟ್ ಮಾಡಲಿಕ್ಕೆ ಎಲ್ಲ ಪ್ಲಾನ್ ಮಾಡಿ ನಮ್ಮನ್ನು ಅರೆಸ್ಟ್ ಮಾಡಿದ್ರು. ಆದರೂ ನಮಗೇನು ಇಲ್ಲೇನು ತೊಂದರೆ ಏನು ಮಾಡಿಲ್ಲ. ಆದರೆ ನಮ್ಮ ಹೋರಾಟ ಕಸಿದುಕೊಂಡ್ರಲ್ಲ, ಅದು ನಮಗೆ ನೋವಾಗಿದೆ. ನಮ್ಮ ಹೋರಾಟವನ್ನು ಯಾಕೆ ಕಸಿದುಕೊಳ್ತಾ ಇದ್ದೀರಾ? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಹೈವೇ ಬಂದ್ ಮಾಡಬಾರ್ದು ಅಂತ ನಿಜ. ಆದರೆ ಇವತ್ತು ರೈತ ನಷ್ಟ ಅನುಭವಿಸ್ತಾ ಇದ್ದಾನೆ. ಅವನಿಗೆ ಬೆಂಬಲ ಬೆಲೆ ಕೊಡದಂತಾಗಿದೆ. ಕೊಟ್ಟ ಅನ್ನವನ್ನು ಕೈಯಿಂದ ಕಿತ್ಕೊಳ್ತಾ ಇದ್ದೀರಾ. ಅದನ್ನು ಸರಿಯಾದ ಪ್ರಮಾಣದಲ್ಲಿ ವಿತರಣೆ ಆಗುವಂತೆ ಮಾಡಿಸ್ಬೇಕು ಅನ್ನೋ ಗೈಡ್ಲೈನ್ಸ್ ಎಲ್ಲೋ ಕಾನೂನಲ್ಲಿ ಇಲ್ವಾ? ಆ ಕಾನೂನಲ್ಲೂ ಎಲ್ಲ ಇದೆ. ನೀವು ಎಷ್ಟು ಜನ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾ ಇದ್ದೀರಾ, ಅಧಿಕಾರಿಗಳಿಂದ ಹಿಡಿದು ಸರ್ಕಾರ ಮಟ್ಟದವರೆಗೂ. ನಮಗೆ ಮಾತ್ರ ಕಾನೂನು ಅನ್ವಯ ಆಗುತ್ತೆ. ಅದಕ್ಕೆ ನಮ್ಮ ಹೋರಾಟಗಳನ್ನು ಕಸಿದುಕೊಳ್ಳಬಾರ್ದು. ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಹೋರಾಟಗಳು ಮಾಡಿನೇ ನಾವು ಪಡೆದುಕೊಳ್ಳುವಂತಾಗಿದೆ. ಅವರಷ್ಟಕ್ಕೆ ಅವರು ಜನಪ್ರತಿನಿಧಿಗಳು ಹೋಗಿ ಸರ್ಕಾರ ಮಟ್ಟದಲ್ಲಿ ಕೆಲಸ ಮಾಡಿ, ಇವರು ನಮ್ಮ ಅಧಿಕಾರಿ ವರ್ಗ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನಾವು ಹೋರಾಟ ಏನಕ್ಕೆ ಮಾಡಬೇಕು? ಏನಕ್ಕೋಸ್ಕರ ಮಾಡ್ತೀವಿ? ನಮ್ಗೆ ಮಾಡೋದಕ್ಕೆ ಕೆಲಸಗಳಿಲ್ವಾ? ಮಾಡೋದಕ್ಕೆ ಅನೇಕ ಕೆಲಸಗಳಿದೆ, ನಾವು ರೈತರು ಸ್ವಾಮಿ. ಆದರೆ ನೀವು ಸರಿಯಾಗಿ ಕೆಲಸ ಮಾಡದೇ ಇದ್ದ ಕಾರಣ
ನಿಮ್ಮನ್ನು ಎಚ್ಚರಿಸಲು ನಾವು ಇವತ್ತು ಮುಂದೆ ಬಂದು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇದು ಮಾತ್ರ ನಿಮ್ಮ ಕಾನೂನು ಉಪಯೋಗಿಸೋದಲ್ಲ, ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಕೂಡ ಕಾನೂನು ಒಂದೇ ಇರೋದು. ಅದನ್ನು ಮನಗಾಣಬೇಕು ಎಲ್ಲ ಅಧಿಕಾರಿ ವರ್ಗ ಆಗಲಿ ಜನಪ್ರತಿನಿಧಿಗಳಾಗಲಿ. ಜನಪ್ರತಿನಿಧಿಗಳು ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಹೈವೇಗಳಲ್ಲಿ ಹೋರಾಟ ಮಾಡೋದಲ್ಲ, ನಿಮ್ಮ ಮನೆಗಳಿಗೆ ಬಂದು ನಿಮ್ಮ ಕತ್ತು ಪಟ್ಟಿ ಹಿಡ್ಕೊಂಡು ಗಲಾಟೆ ಮಾಡ್ತೀವಿ. ಎಚ್ಚರಿಕೆಯಿಂದ ಇರಿ. ಇದು ರೈತರ ನೋವು ಅರ್ಥ ಮಾಡ್ಕೊಳ್ಳಿ. ನಮ್ಮ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ. ಇವತ್ತು ನಮ್ಮಲ್ಲಿ ಕಾರ್ಖಾನೆಗಳಿಲ್ಲ. ಇವತ್ತು ಇಷ್ಟೊಂದು ಮಾವು ದೊಡ್ಡ ಪ್ರಮಾಣದಲ್ಲಿ ಮಾವನ್ನು ಬೆಳೀತಾ ಇದ್ದೀವಿ. ಏನು ಯೋಚನೆ ಮಾಡಿದ್ದೀರಾ? ಇವತ್ತು ಇಲ್ಲಿ ಅನುಕೂಲಗಳಿದ್ದು ನಾವು ಬೆಳೆದಂಥ ಮಾವಿನಕಾಯಿ ಇವತ್ತು ಒಳ್ಳೆ ಒಂದು ಮಾರಾಟ ಆಗಿ, ನಾವು ಬೆಳೆದಂಥ ಹಣ್ಣು ತರಕಾರಿಗಳೆಲ್ಲ ಮಾರಾಟ ಆಗಿ ರೈತರು ಸುಭಿಕ್ಷವಾಗಿದ್ದರೆ ನಾವು ಏನಕ್ಕೆ ಹೋರಾಟಗಳು ಮಾಡಬೇಕು, ಏನಕ್ಕೆ ದಂಗೆ ಹೇಳಬೇಕು? ಅವ್ರಿಗೆ ಬೇಕಾದಂಥ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಮಾಡಿಸ್ಕೊಡುವುದು ಜನಪ್ರತಿನಿಧಿಗಳ ಕರ್ತವ್ಯವಲ್ಲವೇ? ಏನಕ್ಕೆ ನೀವು ಜನಪ್ರತಿನಿಧಿಗಳನ್ನು ಮಾಡಿರೋದು? ನಾವೆಲ್ಲರೂ ಸೇರಿ ನಾವು ಬೀದಿಯಲ್ಲಿ ಬಂದು ಬಾಯಿ ಬಡ್ಕೊಂಡು ಬೀದಿಗಳಲ್ಲಿ ರಸ್ತೆಗಳಲ್ಲಿ ಮಲ್ಕೊಳ್ಳೋದಕ್ಕಲ್ಲ. ನಾವು ಸುರಕ್ಷಿತವಾಗಿರಬೇಕಾದ್ರೆ ನೀವು ಸಂವಿಧಾನದಲ್ಲಿ ಶಾಸನಬದ್ಧವಾಗಿ ಅಲ್ಲಿ ಎಲ್ಲಿ ಏನು ಮಾತಾಡಬೇಕು, ಎಲ್ಲಿ ಏನು ಕೆಲಸಗಳು ಮಾಡಿಸ್ಬೇಕಾಗಿರುತ್ತೆ. ದಯವಿಟ್ಟು ಮುಂದಿನ ದಿನಗಳಲ್ಲಾದರೂ ನಮ್ಮ ಮಾವು ಬೆಳೆಗಾರರ ರಕ್ಷಣೆಗೆ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಬಂದು ಮಾವು ಬೆಳೆಗಾರರನ್ನು ರಕ್ಷಿಸ್ತೀರಾ ಅಂತೇಳಿ ಭಾವಿಸಿದ್ದೀವಿ. ಇದರ ಅಂಗವಾಗಿ ಇವತ್ತು ಏನು ನೀವು ನಮ್ಮ ರಸ್ತೆ ತಡೆಗೆ ನಮ್ಮನ್ನು ಬಂಧಿಸಿ ನೀವು ತಡೆಗಡೆ ಮಾಡಿದ್ದೀರಾ, ನಮ್ಮ ಹಕ್ಕನ್ನು ಇವತ್ತು ನಾವು ಅಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಮ್ಮ ಕಸಿದುಕೊಂಡಿದ್ದೀರ. ನಾಳೆಯಿಂದ ಮತ್ತೆ ಪ್ರಾರಂಭ ಆಗುತ್ತೆ. ಇದನ್ನು ಬಿಡೋದಿಲ್ಲ. ಸರ್ಕಾರಗಳು ಎಚ್ಚೆತ್ಕೊಂಡು ಕೂಡಲೇ ಈ ರಿಜಿಸ್ಟ್ರೇಷನ್ ಅನ್ನು ಮುಂದುವರಿಸಬೇಕು ಸೋಮವಾರದಿಂದ. ಇಲ್ಲದಿದ್ದರೆ ನಿರಂತರ ಧರಣಿಗೆ ಮುಂದಾಗ್ತಿವೆ, ಅಹೋರಾತ್ರಿ ಧರಣಿಗೆ ಮುಂದಾಗ್ತಿವೆ. ಇದೇ ಮುಖಾಂತರ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಇಲ್ಲಿರ್ತಕ್ಕಂಥ ಎಲ್ಲ ರೈತ ಸಮೂಹ, ತಾಲೂಕಿನ ಜಿಲ್ಲೆಯಾದ್ಯಂತ ಎಲ್ಲ ಮಾವು ಬೆಳೆಗಾರರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ಧರಣಿ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಬೇಕು. ನೀವು ಸೋಮವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ಬಂದು ಧರಣಿ ಮಾಡಿದರೆ ಮಾತ್ರನೇ ಈ ರಿಜಿಸ್ಟ್ರೇಷನ್ ಕಂಟಿನ್ಯೂ ಆಗುತ್ತೆ. ಅವರು ಬಿಡ್ತಾರೆ, ಇಲ್ಲ ಅಂದರೆ ಬಿಡೋದಿಲ್ಲ. ಇದೊಂದು ಅರಿವಿರಲಿ. ಇವತ್ತು 6,000 ಜನಕ್ಕೆ ಏನು ಈ APMC ಟೋಕನ್ ಕೊಟ್ಟು ನಿಂತಿದೆ, ಆ ಎಲ್ಲ 6,000 ಜನನು ಸೇರಿಸಿ ಎಲ್ಲ ರೈತರು ಜಿಲ್ಲಾಡಳಿತ ಜಿಲ್ಲಾ ಕಚೇರಿ ಮುಂದುಗಡೆ ಬಂದು ಧರಣಿ ಹಮ್ಮಿಕೋಬೇಕು. ನಾವೆಲ್ಲ ಧರಣಿಯಲ್ಲಿ ಭಾಗವಹಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ VK18 ನ್ಯೂಸ್ ಕನ್ನಡ.